ಅವ್ರಿಗೆ ಸರ್ಕಾರ ಮಾಡೋಣ ಅಷ್ಟೇ ತಗೊಂಡ್ರಿ ನಿರ್ಮಾಣ ಸರ್ ಹೋಗ್ರಿ ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ರುಕ್ಮಿರುಕ್ಷಣಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಕೃತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ವಾವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ ಓಂ ಶಾಂತಿ 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 ಹರಿ ಓಂ ಬಿಡನೋ ನಿನ್ನಂದ್ರಿ ಶ್ರೀನಿವಾಸ ದುಡಿಸಿಕೊಳ್ಳಲೋ ಶ್ರೀನಿವಾಸ ಬಿಡನೋ ನಿನ್ನಂದ್ರಿ ಶ್ರೀನಿವಾಸ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಾಡೆನೋ ಶ್ರೀನಿವಾಸ ಶ್ರೀನಿವಾಸ ಶ್ರೀನಿವಾಸ
नमस्कार त्या ब्रह्मचैतन्य सद्गुरुनाथ महाराज की जय जय जय। ವಿವೇಕಾನಂದರು ಅಮೆರಿಕಾದಲ್ಲಿರ್ಬೇಕಾದ್ರೆ ಒಬ್ಬ ಹೆಣ್ಮಗಳು ಅವ್ರಿಗೆ ಏನಂದ್ರು ಅಂದ್ರೆ, ನಿಮ್ಮ ಧರ್ಮಕ್ಕಿಂತ ನಮ್ಮ ಧರ್ಮ ಶ್ರೇಷ್ಠ. ವಿವೇಕಾನಂದರು ಯಾಕೆ? ನಿಮ್ಮ ಧರ್ಮದಲ್ಲಿ ನೀವು ಅನೇಕ ಗುರುಗಳನ್ನ ದೇವತೆಗಳನ್ನ ಭಜಿಸ್ತೀರಿ, ನಾವು ಒಬ್ಬರನ್ನ ಭಜಿಸ್ತೀವಿ. ಅರ್ಥಾತ್ ಅವ್ರಿಗೆಲ್ಲರಿಗೂ ಕೃಷ್ಣ ಒಬ್ಬನೇ. ನಮ್ಮ ದೇವಿ ಅಂದ್ರೆ 33 ಕೋಟಿ ದೇವತೆಗಳು. ಅದೇ ರೀತಿಯಾಗಿ ಅನೇಕ ಗುರುಗಳು. ಹಿಂಗೆಲ್ಲ ಇರುವಾಗ ನಿಮ್ಗಿಂತ ನಮ್ದ ಶ್ರೇಷ್ಠ ಅಂದಾಗ ವಿವೇಕಾನಂದ ಹೇಳಿದ್ರು, ನಿಂದು ತಪ್ಪು ಕಲ್ಪನಾ ಅದ. ಯಾವ ರೀತಿಯಾಗಿ 1 ಲಕ್ಷಗಟ್ಟಲೆ ಜನರು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಒಂದ ಬಾಗಿಲಿದ್ರೆ ಎಷ್ಟು ನುಗ್ಗಲಾಗ್ತದೆ. ಅದ್ರ 100 ಬಾಗಿಲಿತ್ತು ಅಂದ್ರೆ ಎಲ್ಲರೂ ಸಹಜವಾಗಿ ಆಯಾ ಭಾಗದೊಳಗಿಂದ ಹೋಗ್ತಾರೆ. ಹೆಂಗೋ ಹಂಗ ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ದೊಡ್ಡ ವೈಶಿಷ್ಟ್ಯ ಏನಂದ್ರೆ, ಯಂ ಭಾವಂ ಸ್ಮರನ್ ಅರ್ಥಾತ್ ಯೋ ಯಾಂ ತನುಂ ಭಕ್ತ್ಯ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾತಲಾಂ ಶ್ರದ್ಧಾ ತಾಮೇವ ವಿದಧಾಮ್ಯಹಂ. ಭಗವಂತ ಹೇಳ್ತಾರೆ, ಯಾರ್ಯಾರು ಯಾವ್ಯಾವ ಭಾವದಿಂದ ನನ್ನನ್ನು ಭಜಿಸ್ತಾರೋ ಅವರವರ ಆ ಭಾವನೆಗೆ ಅನುಸಾರವಾಗಿಯೇ ನಾನೇನ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಅನುಗ್ರಹ ಮಾಡ್ತೀನಿ. ಹೆಂಗೋ ಹಂಗ ನಮ್ಮ ದೇಶದಲ್ಲಿ ಇದ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ವೈಶಿಷ್ಟ್ಯ. ನಾವು ಯಾವ ಗುರುಗಳ ಭಜನೆ ಮಾಡಬೇಕು ಅಥವಾ ಭಕ್ತಿ ಮಾಡಬೇಕು ಅನ್ನೋದು ನಮ್ಮ ಒಂದು ಸಂಸ್ಕಾರ, ಪೂರ್ವ ಸಂಸ್ಕಾರ, ಯಾವ ರೀತಿಯಾಗಿ ಪ್ರಪಂಚದ ಸಂಬಂಧ ಏನೋ ಅದು ಈ ಜನರು ಕೂರ್ಬೇಕು ಅಂತ. ಒಂದು ಕುಟುಂಬದಲ್ಲಿ ನಾವು ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಇತ್ಯಾದಿಯಾಗಿ ಹುಟ್ಟಿ ಬರೋದೇನದನೋ ಅದು ಈ ಜನ್ಮ ಪೂರ್ತಿ ನಮ್ಮ ಪ್ರಾರಬ್ಧ.
ಹಿಂದಿನ ಅನೇಕ ಜನ್ಮಗಳಲ್ಲಿ ಅವರು ನಮ್ಗೆ ಏನೋ ಕೊಡ್ತಕೊಂಡು ಬಾಕಿ ಉಳಿದಿತ್ತು ಅಂತ ತಿಳ್ಕೊಂಡು ಬರ್ತೀವಿ. ಆದ್ರೆ ಗುರು ಶಿಷ್ಯ ಸಂಬಂಧ ಏನದನೋ ಇದು ಜನ್ಮ ಜನ್ಮಾಂತರಕ್ಕೂ ಹಾಗೆ ಬರ್ತಕ್ಕಂಥ. ಹೋದ ಜನ್ಮದಲ್ಲಿ ನಮಗೆ ಯಾರು ಗುರುಗಳಿದ್ರು ಈ ಜನ್ಮದಲ್ಲೂ ಅವರೇ ಗುರುಗಳು. ಮಹಾರಾಜರು ಸಣ್ಣವರಿದ್ದಾಗ ಬಹಳ ಅನೇಕ ಮಹಾನ್ ಸತ್ಪುರುಷರ ಕಡೆಗೆ ಹೋದ್ರು. ಅಕ್ಕಲ್ಕೋಟ್ ಸ್ವಾಮಿಗಳ ಕಡೆಗೆ ಹೋದ್ರು, ಹುಮನಾಬಾದ್ ಮಾಣಿಕಪುರಗಳ ಕಡೆಗೆ ಹೋದ್ರು, ರಾಮಕೃಷ್ಣ ಪರಮಹಂಸರ ಕಡೆಗೆ ಹೋದ್ರು, ತೈಲಂಗ ಸ್ವಾಮಿಗಳ ಕಡೆಗೆ ಹೋದ್ರು. ಅವರೆಲ್ಲರೂ ಏನ್ ಅಂತಿದ್ರು ಅಂದ್ರೆ ನಾನು ನಿನ್ ಗುರು ಅಲ್ಪ, ನಿನ್ ಗುರು ಬೇರೆ ಇದ್ದಾರೆ. ಕೊನೆಗೆ ಅವ್ರಿಗೆ ಏನಾಯ್ತು ಅಂದ್ರೆ ಎಹಳೆ ಗ್ರಾಮದಲ್ಲಿ ತುಕಾಮಾಯಿಗಳ ಸಾನ್ನಿಧ್ಯದಲ್ಲಿ ಅವರಿಗೆ ಅನುಗ್ರಹ ಆಯ್ತು. ಅವರೇ ಅವರ ಗುರುಗಳ. ಹಿಂಗ್ಯಾಕೆ ಅಂಥ ಮಹಾನ್ ಸತ್ಪುರುಷರವ್ರನ್ನ ಸ್ವೀಕಾರ ಮಾಡಿ ಅವ್ರನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ಯಾಕೆ ಉದ್ಧಾರ ಮಾಡಲಿಲ್ಲ? ಅದಕ್ಕೆ ಮಹಾರಾಜ ಹೇಳ್ತಿದ್ರು, ಯಾರ ಅಕೌಂಟ್ ಯಾವ ಬ್ಯಾಂಕಿನಲ್ಲಿನೋ ಆ ಬ್ಯಾಂಕಿಗೆ ಹೋದ್ರೆ ನಮ್ಗೆ ದುಡ್ಡು ಸಿಗ್ತದೆ ಹೊರತು ಕರ್ನಾಟಕ ಬ್ಯಾಂಕ್ನಾಗ ಅಕೌಂಟ್ ಇದ್ದು ಕೆನರಾ ಬ್ಯಾಂಕಿಗೆ ಹೋಗಿ ನಮ್ ದುಡ್ಡು ಕೊಡ್ರಿ ಅಂದ್ರೆ ನಮ್ಮ ಅಕೌಂಟ್ನಾಗ ನಿಮ್ ದುಡ್ಡು ಇಲ್ಲ ಅಂತ, ನಮ್ಮ ಬ್ಯಾಂಕ್ನಾಗ ನಿಮ್ದು ಅಕೌಂಟ್ ಇಲ್ಲ ಅಂತ. ಹಂಗೇನಿದೆ ಅಂದ್ರೆ ನಮ್ಮಲ್ಲಿ ಲಕ್ಷಾವಧಿ ಗುರುಗಳನ್ನು ಭಜಿಸ್ತಕ್ಕಂಥವರಿದ್ದಾರೆ. ಅರ್ಥಾತ್ ಏನು ಅಂದ್ರೆ ಇದು ನಮ್ಮ ಒಂದು ಅವ್ರದ್ದು ನಮ್ಮದು ಅನೇಕ ಜನ್ಮಗಳ ಒಂದೇನಾದ ಗುರು ಶಿಷ್ಯ ಭಾವವನ್ನು ಬೆಳೆಸಿಕೊಂಡು ಬಂದಿರುವುದರಿಂದಾಗಿ ಆಯಾ ಗುರುಗಳಲ್ಲಿ ನಮಗೆ ಭಕ್ತಿ ಭಾವ ಆಗ್ತದೆ. ಆದ್ರೆ ಯಾವ ರೀತಿಯಾಗಿ ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತನ್ನೋ ಹಾಗೆ ನಾವು ಯಾವ ಭಾವದಿಂದ ನಾವು ಸದ್ಗುರುಗಳನ್ನ ಅಥವಾ ಭಗವಂತನ ಆರಾಧನೆ ಮಾಡಿದ್ರು ಅದೇನಾಗ್ತದಂದ್ರೆ ಪರಮಾತ್ಮ ಸ್ವರೂಪ ಪರಮಾತ್ಮನಿಗೆ ಹೋಗಿ ಮುಟ್ಟುವಂತ ಒಂದು ವ್ಯಕ್ತಿಯಲ್ಲಿ ಒಂದು ಗುರುತ್ವದ ಭಾವನೆಯನ್ನು ಹೊಂದಿ, ಅರ್ಥಾತ್ ನಾವು ಎಷ್ಟು ಪ್ರಮಾಣದಲ್ಲಿ ಶಿಷ್ಯರಾಗ್ತೀವೋ ಅಷ್ಟು ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂತಹ ಗುರುತತ್ವ ಆ ವ್ಯಕ್ತಿಯ ಮೂಲಕವಾಗಿ ನಮಗೆ ಅನುಗ್ರಹ ಮಾಡ್ತದೆ. ವ್ಯಕ್ತಿ ಆರಾಧನೆ ಇರಬಹುದು. ಹೆಂಗೋ ಹಂಗೇನದ ಅಂತಂದ್ರೆ ಆ ವ್ಯಕ್ತಿ ದೇಹದಿಂದಾದ್ರೂ ಇರಬಹುದು ಅಥವಾ ದೇಹ ಬಿಟ್ಟವರಾದ್ರೂ ಇರಬಹುದು. ಅರ್ಥಾತ್ ಮಹಾರಾಜರು ದೇಹ ಬಿಡುವಾಗ ಅವಾಗ ಕೇಸರಿ ಪತ್ರಿಕೆ ಬರ್ತಿರ್ತಾರೆ. ಲೋಕಮಾನ್ಯ ತಿಲಕರ ಕೇಸರಿ ಪತ್ರಿಕೆ ಒಂದಾವರೆ ಬಂದಾಗ ಮಹಾರಾಜರನ್ನು ಓದಿಸಿ ಕೇಳ್ತಿದ್ರು, ಎಲ್ಲಾದ್ರೂ ಯುದ್ಧ ನಡೆದಿದೆ ಏನು? ಹಿಂಗ್ 3-4 ಸಲ ಕೇಳಿಕೊಳ್ಳಿ ಒಬ್ರು ಕೇಳಿದ್ದಾರೆ. ಅದ್ರ ಮೇಲೆ ಹಿಂಗಾಗಿ ಕೇಳ್ತೀರಿ, ಮುಂದೆ ಯುದ್ಧ ಆಗುವವೇ? ಅವಾಗ ಅವ್ರು ಹೇಳಿದ್ರು, ಮುಂದೆ ಎಂಥ ಯುದ್ಧ ಆಗುವ ಅಂದ್ರೆ ನೀವು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿಲ್ಲ ಅಂತ ಯುದ್ಧ. 1919 ಇಸ್ವಿಯಲ್ಲಿ ಮೊದಲನೇ ಮಹಾಯುದ್ಧ ಆಯ್ತು. ನಾವು ಕೇಳ್ತೀವಿ ಮಹಾರಾಜ 13ನೇ ಇಸ್ವಿಯಲ್ಲಿ ದೇಹ ಬಿಟ್ಟು. ಅವಾಗ ಒಬ್ಬರು ಅಮ್ಮ ಅಂತಿದ್ರು, ಅವರನ್ನು ಮಹಾರಾಜ. ಮತ್ತು ಹಿಂಗೆಲ್ಲ ದೊಡ್ಡ ಯುದ್ಧ ಆಗುವ ಅಂದಾಗ ಅರ್ಥಾತ್ ನೀವು ದೇಹ ಬಿಡುವ ವಿಚಾರ ಯಾಕೆ ಮಾಡ್ಲಿಕ್ಕಂತೀವಿ? ಅವಾಗ ಮಹಾರಾಜರು ರಾಮಕೃಷ್ಣಾದಿ ಅವತಾರಗಳೇ ಯಾಕೆ ಆಗೋಲ್ಲ? ದೇಹ ಧಾರಣೆ ಮಾಡಿಕೊಂಡು ಬಂದೊಳಗ ಒಂದಿಲ್ಲ ಒಂದು ದಿವಸ ಅವರಿಗೆ ದೇಹ ಬಿಡಬೇಕಾದರೆ ಪಂಚಭೌತಿಕ ದೇಹವನ್ನು ತ್ಯಜಿಸಲೇಬೇಕಾದ ಅನಿವಾರ್ಯ. ಆದ್ರೆ ಸಾಮಾನ್ಯ ಜನರು ದೇಹ ಬಿಡೋದ್ರೊಳಗೂ ಸತ್ಪುರುಷರು ದೇಹ ಬಿಡೋದ್ರೊಳಗೂ ಒಂದು ಮೂಲಭೂತ ವ್ಯತ್ಯಾಸ ಏನಿದೆ ಅಂದ್ರೆ, ಸಾಮಾನ್ಯ ಜನರು ದೇಹ ಬಿಟ್ಟರು ಅಂದ್ರೆ ಮುಗಿತಾವ. 13ನೇ ದಿವಸ ನಾವು ಉಂಡಿ ಒಳ ತಿಂದ್ವಿ ಅಂದ್ರೆ 14ನೇ ದಿವಸ ಅವ್ರು ಯಾರು ನೆನಪು ಮಾಡ್ಕೊಳ್ಳೋದಿಲ್ಲ. ಆದ್ರೆ ಸತ್ಪುರುಷರು ದೇಹದಿಂದ ಇರುವಾಗ ಏನು ಕಾರ್ಯ ಆಗ್ತದನೋ ಅದಕ್ಕಿಂತ ವ್ಯಾಪಕವಾಗಿರ್ತಕ್ಕಂಥ ಕಾರ್ಯ ಏನದನೋ ಅವ್ರ ದೇಹ ಬಿಟ್ಟ ಮೇಲೆ ಆಗ್ತದಂತೆ ನಾವೇನು ಪ್ರತ್ಯಕ್ಷ ನೋಡ್ತಾ ಇದ್ದೀವಿ. ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳ ಒಂದು ಅರ್ಥಾತ್ ವ್ಯಾಪ್ತಿಯನ್ನು ಅವರು ಭಕ್ತರನ್ನು ನೋಡಿದರೆ ಅವರು ದೇಹದಿಂದ ಇರುವಾಗ ಭಕ್ತರಿದ್ದರೋ ಇಲ್ಲೋ ಅನಿಸುವಷ್ಟೇ ವ್ಯಾಪಕವಾಗಿರ್ತಕ್ಕಂಥ ಅವ್ರ ಕಾರ್ಯ ನಡೀತಾ ಇದೆ. ಮಹಾರಾಜರು ದೇಹದಿಂದ ಇರುವಾಗಿನ ಕೆಲಸನು ಈಗ ಎಷ್ಟೊಂದು ವ್ಯಾಪಕವಾಗಿರ್ತಕ್ಕಂಥ ಕಾರ್ಯ ನಡೀತಾ ಇದೆ. ಅವ್ರ ದೇಹ ಭಾವದಿಂದ ಹೋಗಿದ್ರು ಆತ್ಮಭಾವದಿಂದ. ಅರ್ಥಾತ್ ಏನು ಅಂದ್ರೆ ಅವರು ನಿರಂತರವಾಗಿರ್ತಕ್ಕಂಥವ್ರು ತಮ್ಮ ಭಕ್ತರನ್ನು ಉದ್ಧಾರ ಮಾಡ್ತಕ್ಕಂಥ ಅವರು. ನಾವು ಅವರನ್ನ ಅರ್ಥಾತ್ ಏನು ಅಂದ್ರೆ ಆಯಾ ಭಾವಗಳನ್ನ ಎಂ ಅರ್ಥಾತ್ ಜೋದು ಅರ್ಥಾತ್ ಅಸೇ ಹೋ ಜಯಾನಂತರಿ ಭಾವ ಜೈಸ ವಸೇ ಹೋ ದಯಾನಂತರಿ ದೇವ ತೈಸ. ನಮ್ದು ಹೆಂಗ್ ಭಾವನೋ ಹಂಗೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ನಿಜವಾಗಿ ನಮಗೆ ಬಹಳ ಸಂತೋಷ ಆಯಿತು.
ಮನೇಲಿ ಅಯ್ಯಪ್ಪ ಸ್ವಾಮಿ ಇದಕ್ಕೆ ಹೋಗಿದ್ರು, ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅವಾಗ ಇರೋ ಮಾತ್ರ ಹೇಳಿದ್ರಿ, ನೀವು ಅಯ್ಯಪ್ಪ ಸ್ವಾಮಿ ಅಂದ್ರಿ, ಮತ್ತೊಂದೇನಾದ್ರು ಅಂದ್ರಿ, ಮತ್ತೊಂದೇನಾದ್ರು ಅಂದ್ರಿ. ಯಾವ ಭಾವದಿಂದ ನೀವು ಭಗವಂತನ ಭಜಿಸಿದ್ರು, ಒಂದು ಕಲ್ಲಿನ ಮೂರ್ತಿಯಲ್ಲಿ ಭಗವಂತನ ಭಾವನೆಯನ್ನು ಹೊಂದಿ ಎಷ್ಟು ಪ್ರಮಾಣದಲ್ಲಿ ನಾವು ಭಕ್ತರಾಗ್ತೀವೋ ಅಷ್ಟು ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ತತ್ವ ಏನದನೋ ಆ ಮೂರ್ತಿಯ ಮೂಲಕವಾಗಿ ಅವರಿಗೆ ಅನುಗ್ರಹ ಮಾಡ್ತಾರೆ. ಅರ್ಥಾತ್ ಹೆಂಗೋ ಹಂಗೆ ಇಲ್ಲ ಅಂದ್ರೆ ಸಮಭಾವದಿಂದ ಭಗವಂತನನ್ನ ಅದೇ ರೀತಿಯಾಗಿ ಸದ್ಗುರುಗಳನ್ನ ನಾವು ಭಜನೆ ಮಾಡ್ತಾ ಇದ್ರೆ, ಆರಾಧಿಸ್ತಾ ಇದ್ದರೆ, ಭಜನೆ ಅಂದ್ರೆ ಏನು ಅಂದ್ರೆ ಭಕ್ತಿ ಶಬ್ದಕ್ಕೆ 4 ಅರ್ಥ. ಭಜನಂ ಭಕ್ತಿ, ಭಾಗೋ ಭಕ್ತಿ, ಭಂಜನಂ ಭಕ್ತಿ, ಭಜ ಸೇವಾಯಾಮ್ ಭಕ್ತಿ. ಮತ್ತೇನು ಅಂದ್ರೆ ಭಜನಂ ಭಕ್ತಿ. ಭಜನೆ ಅಂದ್ರೆ ನಾವು ಭಜನೆ ಮಾಡ್ತೀವಿ ಅಷ್ಟ ಅಂತಲ್ಲ, ಭಜನಂ ನಾಮ ರಸಾಸ್ವಾದನಂ ಅಂತ. ಆ ಭಗವಂತನ ರಸವನ್ನು ಆಸ್ವಾದನೆ ಮಾಡು. ರಸೋ ವೈಸಹ, ಆ ಪರಮಾತ್ಮ ರಸಸ್ವರೂಪಿತ. ಅವನನ್ನು ನಾವು ನಮ್ಮ 5 ಜ್ಞಾನೇಂದ್ರಿಯಗಳ ಮೂಲಕವಾಗಿ ಅವನನ್ನು ಕೇಳಿ, ಗುಣಗಾನ ಮಾಡಿ, ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳಿ, ಅರ್ಥಾತ್ ಅವನ ದಿವ್ಯವಾದ ಸ್ಪರ್ಶವನ್ನು ಮಾಡಿ, ಪೂಜಾ ದರ್ಶನೆ ಸ್ಪರ್ಶನೆ ಪುಣ್ಯ ರಾಶಿ ಅನ್ನೋ ಹಾಗೆ ಭಗವಂತನ ಚರಣಾರವಿಂದಗಳನ್ನು ಸ್ಪರ್ಶ ಮಾಡಿ ನಾವು ಯಾವ ಒಂದು ರಸವಾದ ರಸಾನುಭವವನ್ನು ಅನುಭವಿಸ್ತೀವಿ. ಇಷ್ಟೋ ತನಕ ನೀವು ಎಂಥ ಒಂದು ರಸಮಯವಾಗಿರ್ತಕ್ಕಂಥ ಅವಸ್ಥಾದಲ್ಲಿದ್ದೀರಿ ಅಂದ್ರೆ ಅದಕ್ಕೊಂದು ಜಗತ್ತದ ಅನ್ನುವಂತಹದ್ದು ನಮ್ಮ ನೆನಪಿಲ್ಲ. ನಾವು ಯಾವ ಲೋಕದಲ್ಲಿ ಇದ್ದೀವಿ ಅನ್ನುವಂತಹದ್ದು ನಮ್ಮ ಕಲ್ಪನಾ ಇಲ್ಲ ಅನ್ನುವಂತಹ ಭಾವದಲ್ಲಿ ಇರೋದಕ್ಕೇ ಭಕ್ತಿ. ಅದು ಶ್ರವಣ ಮೂಲಕವಾಗಿ ಆಗ್ಬೋದು, ಸಂಕೀರ್ತನ ಮೂಲಕವಾಗಿ ಆಗ್ಬೋದು, ಮತ್ತೆ ಯಾವ್ಯಾವುದೋ ಭಾವದಿಂದ ಆಗ್ಬೋದು. ಆದರೆ ಭಜನೆ ಅಂದ್ರೆ ಅವರನ್ನ ಸೇವಿಸೋದಕ್ಕೆ ಭಜನೆ ಅಂತ. ಭಂಜನ ಅಂದ್ರೆ ಹೊಡೆದು ಹಾಕೋದು. ಏನಂದ್ರೆ ಅಹಂಕಾರವನ್ನ, ಅಭಿಮಾನವನ್ನು ಹೊಡೆದು ಹಾಕೋದೇ ಭಕ್ತಿ ಅಂತ. ನಾವು ನಮ್ಮ ಅಭಿಮಾನವನ್ನು ಬಿಟ್ಟು ಭಗವಂತರಿಗೆ ಅಥವಾ ಸದ್ಗುರುಗಳಿಗೆ ಶರಣ ಹೋಗಿ ಅವರನ್ನ ನಿರಂತರವಾಗಿ ನಾವು ಏನ್ ಮಾಡಬೇಕು ಅಂದ್ರೆ ಸೇವಿಸಬೇಕು, ಆರಾಧಿಸಬೇಕು. ಆ ದೃಷ್ಟಿಯಿಂದ ನಮಗೆ ಬಹಳ ಮನಸ್ಸಿಗೆ ಸಂತೋಷ ಆಯಿತು, ನೀವೆಲ್ಲ ಬಂದ್ರಿ. ಮತ್ತು ನಾವು ಪ್ರತಿ ವರ್ಷ ಇದೆ 3 ದಿವಸ ರಾಘವೇಂದ್ರ ಸ್ವಾಮಿಗಳ ಒಂದು ಅರ್ಥಾತ್ ಆರಾಧನೆ ನಾವು ಆಚರಿಸ್ತಿರ್ತೀವಿ. ನಮಗೂ ಯಾವುದು ಅರ್ಥಾತ್ ಏನು ಅಂದ್ರೆ ಇಲ್ಲಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ್ ಅರ್ಥಾತ್ ಹಂಗ ಸಮರ್ಥರು, ಈ ರೀತಿಯಾಗಿ ನಾವು ಪುಣ್ಯತಿಥಿಗಳನ್ನು ಆಚರಿಸ್ತಿದ್ವಿ, ಆರಾಧನೆಯನ್ನು ಆಚರಿಸ್ತಾ ಇದ್ವಿ. ಆದ್ದರಿಂದ ಯಾರ್ಯಾರು ಯಾವ ಭಾವನೆಯಿಂದ ಭಜಿಸಿದ್ರು ಸಹಿತ ಅವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅಂಥ ಭಗವಂತ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೂ ಎಲ್ಲರಿಗೂ ಆ ಸದ್ಗುರುಗಳು ಭಗವಂತನಲ್ಲಿ ಭಕ್ತಿ ಕೊಡಲಿ, ನಾಮಸ್ಮರಣೆಯಲ್ಲಿ ಪ್ರೇಮ ಕೊಡಲಿ, ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಅರ್ಥಾತ್ ಇವತ್ತು ನಮಗೆ ಮನಸ್ಸಿಗೆ ನಿಜವಾಗಿ ಬಹಳ ಮನಸ್ಸಿಗೆ ಸಮಾಧಾನ ಆಯಿತು. ಈ ರೀತಿಯಾಗಿ ನಿಮಗೆ ಯಾವಾಗ ಇಲ್ಲಿ ಬರಬೇಕು, ಭಜನೆ ಮಾಡಬೇಕು ಅಥವಾ ಅಷ್ಟೋತ್ತರ ಮಾಡಬೇಕು ಅನಿಸ್ತದನೋ ಅವಾಗ ಅವಶ್ಯವಾಗಿ ಬಂದು ಇಲ್ಲಿ ಮಾಡಿ ವರ್ಷದಾಗ 1 ಸಲ 2 ಸಲ ಅಂತೂ ಮಾಡಲೇಬೇಕು ಅನ್ನೋದು ನಮ್ದು ಆಗ್ರಹ ಇದೆ, ಅಂದ್ರೆ ಪ್ರೇಮಾಗ್ರಹ ಇದೆ. ಆದ್ದರಿಂದ ನೀವು ಅನುಕೂಲ ಆದಾಗ ಇನ್ನೂ ಬಹಳಷ್ಟು ಮಂದಿ ಬಂದು ಮಾಡಿದ್ರು ನಮಗೆ ಸಂತೋಷ ಆಗ್ತದೆ. ಆದ್ದರಿಂದ ನೀವು ಇಲ್ಲಿ ಬರಬೇಕು ಮತ್ತು ಆ ಭಗವಂತನ ಸದ್ಗುರುಗಳ ಆರಾಧನೆ ಮಾಡಬೇಕು, ಉಪಾಸನೆ ಮಾಡಬೇಕು, ಅಷ್ಟೋತ್ತರ ಮಾಡಬೇಕು ಅನ್ನುವಂಥ ಕಳಕಳಿದೆ. ಸದ್ಗುರುಗಳು ರಾಘವೇಂದ್ರ ಸ್ವಾಮಿಗಳು ನಮಗೂ ನಿಮಗೂ ಮಹಾರಾಜರು ಅನುಗ್ರಹಿಸಿ ಅಂತ ಪ್ರಾರ್ಥನಾ ಮಾಡಿ ಸ್ವಲ್ಪ ನಮಗೆ ಕೆಲಸಕ್ಕೆ ಕಾಯ್ತಾ ಇದ್ದಾರೆ. ದಯವಿಟ್ಟು ನಾವು ಸ್ವಲ್ಪ ಹೋಗಿ ಬರ್ತೀವಿ. ನಿಮ್ಮ ಭಜನೆ ಮುಂದುವರಿದಿ. ಈಗ 12:30ಗೆ ನೈವೇದ್ಯ ಆಗ್ತದೆ. ನೈವೇದ್ಯ ಆದ ಕೂಡ ಪ್ರಸಾದ ಆಗ್ತದೆ. ಎಲ್ಲರೂ ಪ್ರಸಾದ ತಗೋಬೇಕು. ಆಮೇಲೆ ನಾವು ಪ್ರಸಾದ ಕೊಡ್ತೀವಿ ಎಲ್ಲರಿಗೂ. ಎಲ್ಲರೂ ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಾಗಿ ವಿನಂತಿ. ಸದ್ಗುರುನಾಥ ಮಹಾರಾಜ जय जय रघुवीर समर्थ। राजाधिराज सूर्यचंद्र समन्वय ब्रह्मोद्धार परम पवित्र वाणिजय गोपाल पुष्पांजय निर्मजन मंदार अखिलागमन्य परमहंस पीठाधिपति अन्न ब्रह्म श्री श्री दत्तावतार